ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರಿಯಾ ಮಲ್ಲು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂದರೆ, ಇವಾಗ 8 ಗಂಟೆ ಆಗಿದೆ, 8:15 ಗಂಟೆ ಆಗಿದೆ. ನಾನು ಒಂದು ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಏನಂದರೆ, ನೀವು ಆ ರೆಸಿಪಿ ತಿಂದಂದರೆ ಇವಾಗ ಅದು ತುಂಬ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಅದು ಯಾರಿಗೆ ಇಷ್ಟ ಇಲ್ಲಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ಅಷ್ಟೊಂದು ಟೇಸ್ಟಿ ಆಗುತ್ತೆ. ಆ ಸಬ್ಜಿ ಏನಿದೆ ಅಂದರೆ ನೀವು 5 ಡೇಸ್ 4 ಡೇಸ್ ಇಟ್ಟರು ಕೂಡ ಚೆನ್ನಾಗಿರುತ್ತೆ. ಸೊ ಅದು ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ವಿ ಇದು ಹಾಗಲಕಾಯಿ ಪಲ್ಯ. ಸೊ ಇದು ಹೆಂಗಿದೆ ಅಂದರೆ, ನಾನು ಮಹಾರಾಷ್ಟ್ರ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದ್ರ ಗ್ರೇವಿ ಕೂಡ ನೀವು 2 ಡೇಸ್ ತನಕ ಉಣ್ಬೋದು. ಬಟ್ ನಾ ಇಲ್ಲಿ ಇದು ಗ್ರೇವಿ ಮಾಡ್ತಾಯಿಲ್ಲ, ಫುಲ್ ಡ್ರೈ ಮಾಡ್ತಾ ಇದ್ದೀನಿ. ಅಂದರೆ ಅದು ನೀವು ಮಿನಿಮಮ್ 2, 3, 4 ಡೇಸ್ 5 ಡೇಸ್ ತನಕ ಆರಾಮಾಗಿ ಉಣ್ಬೋದು, ಇಲ್ಲ 6 ಡೇಸ್. ಅದು ಹೆಂಗಪ್ಪ ಅಂದರೆ, ರೆಸಿಪಿ ಖಂಡಿತ ಎಂಡ್ವರೆಗೂ ನೋಡಿ. ಇಲ್ಲಿ ನಾನು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸ್ಪೆಂಡ್ ಮಾಡುವಾಗ ನಾವು ಟೂರ್ ಹೋಗ್ತೀವಿ, ಇಲ್ಲಾಂದರೆ ಎಲ್ಲರೂ ಪಿಕ್ನಿಕ್ ಹೋಗ್ತೀವಲ್ಲ, ಆವಾಗ ನಮಗೆ ಇವಾಗ ಖಡಕ್ ರೊಟ್ಟಿ ಹೇಗೆ ಭಾಳ ತಿನ್ನೋ ಬರುತ್ತೆ. ಅದರಲ್ಲಿ ಈ ಸಬ್ಜಿ ಕೂಡ ಅದೇ 2, 3, 5 ಅಂದರೆ ಮಿನಿಮಮ್ 5, 6 ಡೇಸ್ ತನಕ ಬರುತ್ತೆ. ಸೊ ಅದು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅದು ಖಂಡಿತ ಎಂಡ್ವರೆಗೂ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ನಿಮ್ಮ ಮನೆಯಾಗ ಯಾರು ಹಾಗಲಕಾಯಿ ತಿನ್ನಲ್ಲ ಅಂದರೆ ಇದು ಖಂಡಿತ ತಿನ್ನಿಸಿ ನೋಡಿ, ಅವರು ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಿ ಆಗುತ್ತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಸೊ ಫ್ರೆಂಡ್ಸ್, ಇವು ಹಾಗಲಕಾಯಿ ನಾವು ಕಟ್ ಮಾಡ್ಕೊಳ್ಳೋಣ. ಅದು ಯಾವ ಶೇಪ್ಲೆ ಕಟ್ ಮಾಡ್ಕೊಳ್ಳೋದು ಅದು ಕೂಡ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಾನು ಬೀಜ ತೆಗಿತಾ ಇಲ್ಲ, ಏನಿಲ್ಲ. ನೀವು ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟು ಕೈನೇ ಆಗೋದಿಲ್ಲ, ಅಷ್ಟೊಂದು ಇಷ್ಟಪಡ್ತಾರೆ ಎಲ್ಲರೂ. ಈ ರೌಂಡ್ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ನಾನು ಇದರಲ್ಲಿ ಏನೂ ತೆಗಿತಾ ಇಲ್ಲ, ಇದೇ ಥರನೇ ಮಾಡ್ತಿದ್ದೀವಿ. ಇದು ಕೂಡ ತುಂಬ ಟೇಸ್ಟಿ ಆಗುತ್ತೆ. ಈ ಥರ ನಾನು ಮಾಡೋ ಥರ ನೀವು ಕೂಡ ಮಾಡಿದ್ರೆ ತುಂಬ ಚಿಕ್ಕ ಅಂದರೆ ತೆಳ್ಳಗೂ ಚಿಪ್ಸ್ ಹೆಂಗೆ ಮಾಡ್ತೀವಲ್ಲ ಅದೇ ಥರ ರೌಂಡ್ ಶೇಪಲ್ಲಿ ನಾವು ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಹಾಗಲಕಾಯಿ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು. ಸೊ ಪ್ರತಿಯೊಬ್ಬರು ಮನೆಗೆ ಡೈಲಿ ಆಗೋದಿಲ್ಲ, ಬಟ್ ನೀವು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಮನೆಯಲ್ಲಿ ಡೈಲಿ ಮಾಡಿದ್ರು ಕೂಡ ತಿಂತಾರೆ, ಅಷ್ಟು ಟೇಸ್ಟಿ ಆಗುತ್ತೆ. ಸೊ ಒಂದು ವೇಳೆ ನಿಮ್ಮ ಹಾಗಲಕಾಯಿದಲ್ಲಿ ಈ ಥರ ಕೆಂಪು ಬೀಜ ಬಂದಿದ್ದರೆ ನೋಡಿ, ಇಲ್ಲಿ ಇಲ್ಲ ಬಟ್ ಇಲ್ಲಿದೆ, ಇದು ನೀವು ತೆಗಿಬೋದು ಫ್ರೆಂಡ್ಸ್. ಅದು ನೋಡೋಕ್ಕೆ ಅಷ್ಟೊಂದು ಬಿರುಸಾಗಿರುತ್ತೆ. ಸೊ ಎಳೆ ಬೀಜ ತೆಗಿಬಾರ್ದು, ಕೆಂಪಾಗಿದ್ದರೆ ನೀವು ಖಂಡಿತ ತೆಗೆದು ಬಿಡಬೇಕು ನೋಡಿ. ಇವಾಗ ಈ ಥರ ತೆಳ್ಳಗೆ ಎಲ್ಲಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಚಾನಲಲ್ಲಿ ಯಾರು ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಲೈಫ್ ಸ್ಟೈಲ್, ಹೆಲ್ದಿ ಟಿಪ್ಸ್, ಮತ್ತಂದರೆ ಡೈಲಿ ಬ್ಲಾಗ್ಸ್, ಫ್ಯಾಮಿಲಿ ಬ್ಲಾಗ್ಸ್ ಮತ್ತು ಎಲ್ಲಷ್ಟು ಇರುತ್ತೆ. ಖಂಡಿತ ನೀವು ಇಷ್ಟಪಡ್ತೀರಾ. ಸೊ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಅದರಲ್ಲಿ ನಾನು ಸ್ಕಿನ್ ಕೇರ್ ಆಗಲಿ, ಡೈಲಿ ಬ್ಲಾಗ್ಸ್ ಆಗಲಿ, ನನ್ನ ಜ್ಯುವೆಲರಿ, ಫ್ಯಾಷನ್ ಕಲೆಕ್ಷನ್ ಆಗಲಿ ಎಲ್ಲಷ್ಟು ಸೆಪ್ರೇಟ್ ಇದ್ದಾವೆ. ಸೊ ನೀವು ಅದರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಖಂಡಿತ ಚೆಕಪ್ ಮಾಡ್ಬೋದು. ಸೊ ಈ ಥರನೇ ನಾನು ಎಲ್ಲಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಹೋಗಿದೆ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಮನೇಲಿ ಹಾಗಲಕಾಯಿ ಮಕ್ಕಳು ಅಲ್ಲಿ ಯಾರು ಅಲ್ಲಿ ಇದು ತೆಗೆದು ಬಿಡ್ತೀನಿ. ಇಷ್ಟು ಕೆಂಪಾಗಿದ್ದರೆ ನೀವು ತೆಗೆದು ಬಿಡಬೇಕು ಫ್ರೆಂಡ್ಸ್, ಅದು ಸರಿ ಇರೋದಿಲ್ಲ ನೋಡಿ. ಇಷ್ಟ ಆಗಿದ್ದರೆ ಪರವಾಗಿಲ್ಲ, ಈ ಥರ ನೀವು ತೆಗಿಬೋದು. ಬಟ್ ಪೂರ್ತಿ ಆಗಿದ್ದರೆ ನೀವು ತೆಗೆದು ಬಿಡಬೇಕು, ಫ್ರೆಶ್ ಇರಬೇಕು ನೋಡಿ. ಇದೇ ಥರ ಇದು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಹಾಗಲಕಾಯಿ ಉಳ್ಳಕ್ಕೆ ಮನೇಲಿ ಅಂದರೆ ಎಲ್ಲರೂ ಅದೇ ಥರ ಇರೋದಿಲ್ಲ. ಕೆಲವೊಬ್ಬರಿಗೆ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಅಷ್ಟೇ ಇಷ್ಟ ಇರೋದಿಲ್ಲ. ಸೊ ಅವರಿಗೆ ಈ ಥರ ಮಾಡಿ ಉಣಿಸ್ರೆ ಖಂಡಿತ ಅವ್ರು ಇಷ್ಟಪಟ್ಟು ನಿಮಗೆ ಡೈಲಿ ಮಾಡೋಕ್ಕೆ ಹೇಳ್ತಾರೆ. ಸೊ ಈ ಥರ ಚೆನ್ನಾಗಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚಿಪ್ಸ್ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಇದು ಹಾಕೋತಾ ಇದ್ದೀನಿ ನೋಡಿ. ಸೊ ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಏನಿದೆ ಅಂದರೆ ಗ್ಯಾಸ್ ಆನ್ ಮಾಡೋಣ. ಮೀಡಿಯಮ್ ಫ್ಲೇಮ್ ಮ್ಯಾಗ ಇಡೋಣ.
ಸೊ ಇಡೋಣ. ಇವಾಗ ಚೆನ್ನಾಗಿ ಅದಕ್ಕೆ ಫ್ರೈ ಮಾಡೋಣ. ಇಲ್ಲಿ ಏನಂದರೆ ಫ್ರೈ ಮಾಡೋದೇ ತುಂಬ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಯಾವುದೋ ನೀರು ಬರಿಸ್ದೇ ಮಾಡೋದಿರುತ್ತೆ. ಅದರಲ್ಲಿ ಏನಂದರೆ ಫ್ರೈ ಮಾಡ್ತಿರಲ್ಲ ಆವಾಗ ಫಸ್ಟ್ ಆಫ್ ಆಲ್ ನಾವು ಆಯಿಲ್ ಅಲ್ಲಿ ಏನು ಅಲ್ಲಿ ಫಸ್ಟ್ ಆಫ್ ಆಲ್ ಹಾಕೋದಿಲ್ಲ, ಅಷ್ಟೇ ಫ್ರೈ ಒಂದು 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಇದರಲ್ಲಿ ಎಣ್ಣೆ ಬೆರೆಸಿಲ್ಲ, ಏನೂ ಬೆರೆಸಿಲ್ಲ. ಅಟ್ಲೀಸ್ಟ್ 2 ಮಿನಿಟ್ಸ್ ನೀವು ಅಷ್ಟೇ ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಇದು ಹಸಿತನ ಇರುತ್ತಲ್ಲ, ಅದು ಸ್ವಲ್ಪ ಅಬ್ಸಾರ್ಬ್ ಆಗುತ್ತೆ. ಸೊ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ 2 ಮಿನಿಟ್ಸ್. ಆಮೇಲೆ ಏನಪ್ಪ ಮಾಡಬೇಕು ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇವಾಗ 2 ಮಿನಿಟ್ಸ್ ಆಗಿದೆ. ಸ್ಮೆಲ್ ನೋಡಿ, ಇಷ್ಟು ಸ್ಮೆಲ್ ಬರುತ್ತೆಲ್ಲ, ಕಹಿತನ ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ನಾವು ಆಯಿಲ್ ಬೆರೆಸೋಣ. ಸೊ ಇವಾಗ ಆಯಿಲ್ ಬೆರೆಸಿದ್ದೀನಿ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಏನಿದೆ ಅಂದರೆ ಇದು ತುಂಬ ಹೊತ್ತು ತನಕ ನೀವು ಫ್ರೈ ಮಾಡಬೇಕು. ಅಂದರೆ ಈ ಸೈಜ್ ಏನಿದೆಯಲ್ಲ, ಇದು ಸೈಜ್ ಮಿನಿಮಮ್ ಫುಲ್ ಕಮ್ಮಿ ಆಗಿರುತ್ತೆ. ಅಂದರೆ ಇವಾಗ ಡಬ್ಬಲ್ ಇದೆಯಲ್ಲ, ಅದು ಸಿಂಗಲ್ ಆಗೋ ತನಕ ಅಷ್ಟೊಂದು ಕಡಿಮೆ ಸೈಜ್ ಆಗಿರುತ್ತೆ. ಸೊ ಇಷ್ಟು ಕಾಣ್ತಾ ಇದೆಯಲ್ಲ, ಇದನ್ನು ಕೂಡ ಕಡಿಮೆ ಆಗಿರುತ್ತೆ. ಬಟ್ ಅಲ್ಲಿ ತನಕ ಹುರ್ಕೊಂಡ ಮೇಲೆ ಏನು ಪ್ರೊಸೀಜರ್ ಅದು ಕೂಡ ಹೇಳ್ತೀನಿ. ಇವಾಗ ನೋಡಿ, ಈ ಥರ ನೀವು ಹುರ್ಕೋತಾ ಇರ್ತೀರಲ್ಲ, ಈ ಥರ ನೀವು ಪಕ್ಕ ಇನ್ನೊಂದು ಏನಾರೇ ಮಾಡ್ಬೋದು. ಇಲ್ಲಿ ನೀವು ರೈಸ್ ಮಾಡ್ಬೋದು, ಇಲ್ಲ ಬೇರೆ ಏನಾದ್ರು ಪಾನಿ ಕೊಡ್ಬೋದು. ಸ್ಲೋ ಅಂದರೆ ಮೀಡಿಯಮ್ ಫ್ಲೋ ಅಲ್ಲಿ, ಈ ಥರ ಮೀಡಿಯಮ್ ಫ್ಲೋ ಅಲ್ಲಿ ಇಟ್ಟು ಚೆನ್ನಾಗಿ ಇದಕ್ಕೆ ಆವಾಗ ಈ ಥರ ಫ್ರೈ ಮಾಡಿಕೊಂಡು ಬೇರೆ ಕೆಲಸನೂ ಕಂಟಿನ್ಯೂ ಮಾಡಬೇಕು. ಸೊ ಇದೇ ಥರ ಫ್ರೈ ಮಾಡ್ಕೊತ ಹೋಗಬೇಕು. ಎಷ್ಟು ಅಂದರೆ 20 ಇಲ್ಲ 30 ಮಿನಿಟ್ ಇದಕ್ಕೆ ಫ್ರೈಯಿಂಗೇ ಚೆನ್ನಾಗಿರುತ್ತೆ. ಸೊ ಟೈಮ್ ಕನ್ಸ್ಯೂಮಿಂಗ್ ಇದೆ ಫ್ರೆಂಡ್ಸ್, ಬಟ್ ಟೇಸ್ಟಿ ಇದೆ, ತುಂಬ ಹೆಲ್ದಿ ಕೂಡ ಇದೆ. ನೀವು ಉಂಡ್ರೆ ನೀವು ಖಂಡಿತ ಮಾಡ್ತೀರಾ. ನೀವು ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸಿದ್ರು ಕೂಡ ನೀವು ಸೆಕೆಂಡ್ ಅಂದರೆ ನೀವು ಇನ್ನೊಂದು ಒಲೆಯಲ್ಲಿ ನೀವು ಬೇರೆ ಕೆಲಸನೂ ಮಾಡ್ಕೊತು ಇದು ಮಾಡ್ಕೋಬೋದು. ಸೊ ಅದನ್ನೂ ಆಗುತ್ತೆ, ಇದನ್ನೂ ಆಗುತ್ತೆ, ಗೊತ್ತೇ ಆಗೋದಿಲ್ಲ. ನೋಡಿ ಈ ಥರ ನಾನು ಮಾಡ್ಕೊತು ಇಲ್ಲಿ ಬೇಳೆ ಫಾಣೆ ಕೊಡ್ತಾಯಿದ್ದೀನಿ. ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಕೂಡ ಇದೇ ಥರ ಮಾಡ್ಕೊತು ಫಾಣೆ ಕೊಡ್ತೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ, ನೋಡ್ಬೋದು ಒಂದೊಂದು ಈ ಥರ ನೋಡಿ. ಇಲ್ಲಿ ನೋಡಿ ಈ ಥರ ಫ್ರೈ ಆಗ್ತಾ ಇದೆ. ಈ ಥರನೇ ಚೆನ್ನಾಗಿ ಹಂಗೆ ಫ್ರೈ ಮಾಡ್ಕೊತು ಹೋಗಬೇಕು. ನೀವು ಪ್ರತಿ ಸಲ ಫ್ರೈ ಮಾಡುವಾಗ ಕಂಟಿನ್ಯೂಸ್ ಆಗಿ ಈ ಥರ ಸ್ಪೂನ್ಲೇ ನೀವು ಅಲಗಡಿಸೋ ಅವಶ್ಯಕತೆ ಇರಲ್ಲ. ಅದು ಸ್ವಲ್ಪ ಎಣ್ಣೆಲೇನೇ ಫ್ರೈ ಆಗುತ್ತೆ. ನೀವು 1 ನಿಮಿಷ 2 ನಿಮಿಷನ ನೀವು ಸ್ವಲ್ಪ ಸ್ಪೂನ್ಲೇ ಈ ಥರ ಮಿಕ್ಸ್ ಮಾಡೋ ಥರ ಕೈಯಾಡಿಸ್ಬೇಕು. ಸೊ ಆದಮೇಲೆ ಇಷ್ಟೇ ಬಿಟ್ಟು ಈ ಥರ 1-2 ನಿಮಿಷ ಬಿಟ್ಟು 1-2 ನಿಮಿಷ ನೋಡ್ಕೊತ ಹೋಗಬೇಕು. ಇಲ್ಲಿ ನೋಡಿ ನಾನು ಸೆಕೆಂಡ್ ಹಂಗೆ ಬೇಳೆ ಕೂಡ ಫಾಣೆ ಕೊಡ್ತಾಯಿದ್ದೀನಿ ಇದೇ ಥರ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಅಂದರೆ ಇವಾಗ 90% ಚೆನ್ನಾಗಿ ಫ್ರೈ ಆಗಿದೆ. ಇನ್ನು 10 ಇಲ್ಲ 20% ಫ್ರೈ ಆಗಬೇಕು. ಪದೇ ಪದೇ ಎಣ್ಣೆ ಹಾಕಬಾರ್ದು, ಒಂದೇ ಸಲ ಹಾಕಿಮೇಲೆ ಮುಗಿದೋಯ್ತು. ಸೊ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಾ, ತುಂಬ ಕುರುಮ್ ಹತ್ತಿರುತ್ತೆ, ಗೊತ್ತೇ ಆಗೋದಿಲ್ಲ ನಾವು ಹಾಗಲಕಾಯಿ ಹೊಣ್ತಾ ಇದ್ದೀವಿ ಅಂತ. ಖಂಡಿತ ಇದು ಮಾತು ನಿಜವಾಗಿದೆ. ಸೊ ಇದೇ ಥರ ಫ್ರೈ ಆಗಬೇಕು. ನೋಡಿ ಇನ್ನೂ ಸ್ವಲ್ಪ ಬಾಕಿ ಇದೆ. ಸೊ ನೋಡ್ಬೋದಾ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ಬೋದಾ, ಇದೇ ಥರ ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಥರ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಕಡಿಮೆ ಕಾಣ್ತಾ ಇದೆ ಅದು ಕೂಡ ನೋಡಬೇಕು. ಕ್ವಾಂಟಿಟಿ ತುಂಬ ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ ಸ್ವಲ್ಪ. ಇವಾಗ ಸ್ವಲ್ಪ ಹೊತ್ತು ಇದರಲ್ಲೇ ಬಿಡೋಣ. ಇವಾಗ ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ, ನೋಡ್ಬೋದಾ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ಫ್ರೆಂಡ್ಸ್, ಸಾರಿ, ನಾನು ತಡ್ಕ ಕೊಡೋಕ್ಕೆ ಮರೆದ್ಬಿಟ್ಟಿದೆ. ಲಾಸ್ಟ್ ಸ್ಟೆಪ್ ಏನಿದೆ ಅಂದರೆ ತಡ್ಕ ಕೊಡೋದು. ಇವಾಗ ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ್ ಇದ್ರ ಮೇಲೆ. ಇದು ಹೆಂಗೂ ತವಿ ಕಾಯ್ದಿದೆ. ಸೊ ಅದರಲ್ಲೇ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಬಿಟ್ಟಿದ್ದೀನಿ. ಇವಾಗ ಜೀರಿಗೆ ನೋಡಿ ಬ್ರೌನ್ ಕೂಡ ಆಗಿದೆ. ಇಲ್ಲಿ ನೋಡಿ ಪ್ರಿಪೇರ್ಗೆ ಏನಪ್ಪ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತಂದರೆ ಕರಿಬೇವು ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ. ನೋಡಿ ಈ ಥರ. ಇವಾಗ ಲಾಸ್ಟ್ ಸ್ಟೆಪ್ ಅಂದರೆ ತಡ್ಕ ಕೊಡೋದಿರುತ್ತೆ. ಸೊ ತಡ್ಕ ಕೊಡೋಕ್ಕೆ ಏನು ಜಾಸ್ತಿ ಪ್ರೊಸೀಜರ್ ಇರೋದಿಲ್ಲ. ಮೇಲೆ ನಾನು ಹೇಳಿನಲ್ಲ ಫ್ರೆಂಡ್ಸ್, ಅದು ಕ್ರಿಂಚಿ ಆಗಬೇಕಂದ್ರೆ ಸ್ವಲ್ಪ ಫ್ರೈಯಿಂಗೇ ಹೋಗುತ್ತೆ. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸೋದ ಮೇಲೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಹೆಂಗೂ ತವಿ ಕಾಯ್ದಿದೆ. ಸೊ ಅದ್ರ ಮೇಲೆ ತಡ್ಕ ಕೊಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಏನಿದೆ ಅಂದರೆ ಇಲ್ಲಿ ನೋಡಿ ನಾವು ಫ್ರೈ ಮಾಡಿದ್ದು ಇಲ್ಲೇ ಹಾಕೋಣ. ಇದರಲ್ಲಿ ಇವಾಗ ಇದಕ್ಕೂ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ನಿಮ್ಮ ಮನೇಲಿ ಯಾರು ತಿಂತಾ ಇಲ್ಲ ಅಂದರೆ ನೀವು ಬಿಸಿ ಬಿಸಿ ರೊಟ್ಟಿಯಲ್ಲಿ ಈ ಸಬ್ಜಿ ಈ ಪಲ್ಯ ಮಾಡಿದ್ರೆ ಖಂಡಿತ ಇಷ್ಟಪಡ್ತಾರೆ. ಪ್ಲಸ್ ಇದು ತುಂಬ ದಿನ ಕೂಡ ಇಡ್ಬೋದು. ನೀವು ಟೂರಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ನಮ್ಮ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಪುಂಡಿ ಪಲ್ಯ ಟೂರಿಗೆ ಯಾಕೆ ಹೋಗ್ತೀವಿ ಅಂದರೆ ತುಂಬ ದಿನ ಹೋಗುತ್ತೆ ಅಂತ. ಇದನ್ನು ಅದೇ ಥರ ಮಹಾರಾಷ್ಟ್ರದಲ್ಲಿ ಈ ಪಲ್ಯ ಜಾಸ್ತಿ ಹೋಗ್ತಾರೆ. ಆದರೆ ಈ ಅಕ್ಕಿ ರೊಟ್ಟಿಯಲ್ಲಿ ತುಂಬ ಬೆಸ್ಟ್ ಅನ್ಬೋದು ಇದು. ನೋಡಿ, ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೆ ಅದನ್ನು ನೋಡಿ ನೀವು ಇದರಲ್ಲಿ ಖಾರ ಹಾಕಬೇಕು. ಇದು ಪುಡಿ ಖಾರ ಇದೆ ಫ್ರೆಂಡ್ಸ್. ಇವಾಗ ಇದರಲ್ಲಿ ಸ್ವಲ್ಪ ಚೂರು ಅರಿಶಿಣ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಅರಿಶಿಣ ಕೂಡ ಹಾಕಿದ್ದೀನಿ. ಸ್ವಲ್ಪ ಪಿಂಚ್ ಆಫ್ ನಮಕ್ ಹಾಕ್ತಾಯಿದ್ದೀನಿ, ಅಂದರೆ ಉಪ್ಪು, ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ಥರ ಬಿಸಿ ಬಿಸಿ ರೊಟ್ಟಿಯಲ್ಲಿ ನೀವು ಈ ಥರ ಮಾಡಿದ್ರೆ ಫ್ರೆಂಡ್ಸ್, ಇದು ಒಬ್ರಿಗೂ ಸಾಲೋದಿಲ್ಲ, ಖಂಡಿತ ಇದು ನಿಜವಾದ. ಅದಕ್ಕಾಗಿ ನಾನು ಎರಡೆರಡು ಮಾಡಿರ್ತೀನಿ. ಎಷ್ಟು ಜಾಸ್ತಿ ಮಾಡಿದ್ರೂ ಸಾಲೋದೇ ಇಲ್ಲ, ಅಷ್ಟು ಟೇಸ್ಟಿ ಆಗುತ್ತೆ. ನೀವು ಖಂಡಿತ ನಿಮ್ಮ ಮನೆಯಲ್ಲಿ ನಾನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ವಿಡಿಯೋ ಶೇರ್ ಕೂಡ ಮಾಡಿ, ಯಾಕಂದರೆ ಹಾಗಲಕಾಯಿ ತುಂಬಾ ನಮ್ಮ ದೇಹಕ್ಕಾಗಲಿ ಆರೋಗ್ಯಕ್ಕಾಗಲಿ ಒಳ್ಳೆಯದು. ಕೆಲವೊಬ್ರಿಗೂ ಜನ ತಿನ್ನೋದಿಲ್ಲಲ್ಲ, ಅವರಿಗೆ ಈ ರೆಸಿಪಿ ಖಂಡಿತ ಶೇರ್ ಮಾಡಿ. ಅವ್ರು ಖಂಡಿತ ಇದು ರೆಸಿಪಿ ಟ್ರೈ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಮಾಡಿದರೆ ಖಂಡಿತ ಒಂದು ಕಮೆಂಟ್ ಮೂಲಕ ನಂಗೆ ತಿಳಿಸಿ, ಇದು ಹೆಂಗಾಗಿತ್ತು, ನಿಮಗೆ ಇಷ್ಟಪಡ್ತಾ, ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಖಂಡಿತ ಹೇಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಸ್ಟೆಪ್ ಅಂದರೆ, ಇವಾಗ ನೋಡಿ ಇದು ಫ್ರೈ ಆಗಿದೆ. ಇದರಲ್ಲಿ ಸ್ವಲ್ಪ ಶೇಂಗದ ಪುಡಿ ಹಾಕಬೇಕು. ಇಲ್ಲಿ ನೋಡಿ, ನಿಮ್ಮ ಮನೇಲಿ ಶೇಂಗದ ಪುಡಿ ಇಲ್ಲ ಅಂದರೆ ಸ್ವಲ್ಪ ಶೇಂಗಾ ತೊಗೊಂಡು ನೀವು ಅದಕ್ಕೆ ಸ್ವಲ್ಪ ಹುರ್ಕೊಂಡು ಹರ್ಕೋಬೋದು. ಇಲ್ಲಿ 2 ಇಲ್ಲ 3 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಇದರಲ್ಲಿ ಸ್ವಲ್ಪನೂ ನೀರು ಬೆರೆಸಿಲ್ಲ. ಸೊ ನೀರು ಬೆರೆಸ್ದೇನೆ ಮಾಡೋದು ಈ ಸಬ್ಜಿ ತುಂಬ ದಿನ ಬಾಳಿಕೆ ಹೋಗುತ್ತೆ. ಸೊ ಆ ಕಾರಣದಿಂದ ಇದು ಟೂರಿಗೆ ಒಯ್ದರೂ ಕೂಡ ನೀವು ಆರಾಮಾಗಿ 2, 3, 4 ಡೇಸ್ ಆರಾಮಾಗಿ ಹೋಗುತ್ತೆ ಒಂದು ಟಿಫಿನಲ್ಲಿ ಒಯ್ದರೆ. ಸೊ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಿಮ್ಮ ಸಬ್ಜಿ ರೆಡಿ ಇದೆ. ನೀವು ನಿಮ್ಮ ಉಪ್ಪು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ಬಿಡಿ, ಇಲ್ಲ ಅಂದರೆ ಇನ್ನೊಂದು ಚೂರು ಹಾಕಿ ಬಿಟ್ಬಿಡಿ. ಆಯಿತಾ ನೋಡಿ.